ಎಲ್ಲ ಫಾಲೋವರ್ಸ್ಗೆ ಇಷ್ಟು ದಿವಸ ನಮ್ದು ಆಫ್ಲೈನ್ ಸೇಲ್ಸ್ ಯಾವ ತರ ನಡೆಯುತ್ತೆ ಮತ್ತೆ ಯಾವ ತರ ಫೀಡ್ಬ್ಯಾಕ್ಸ್ ಇದೆ, ಆಫ್ಲೈನ್ ಕಸ್ಟಮರ್ಸ್ ಫೀಡ್ಬ್ಯಾಕ್ಸ್ ನೋಡಬೇಕು ಅಂತ ನೀವು ವೆಯ್ಟ್ ಮಾಡ್ತಿರ್ತೀರಾ. ಇವತ್ತು ನಮಗೆ ತುಂಬಾ ಬೇಕಾಗಿರೋರು ಆಫ್ಲೈನ್ ಸೇಲ್ಸ್ ಅಲ್ಲಿ 4 to 5 ಸ್ಯಾರೀಸ್ ನ ಪರ್ಚೇಸ್ ಮಾಡಿದ್ದಾರೆ. ಫಸ್ಟ್ಲಿ ಥ್ಯಾಂಕ್ ಯು ಇಬ್ರು. ಥ್ಯಾಂಕ್ ಯು. ಇಲ್ಲ ಇವಾಗ ಸ್ಯಾರಿ ನಿಮ್ಗೆ ಕಲೆಕ್ಷನ್ಸ್ ಯಾವ ತರ ಅನ್ನಿಸ್ತು ಮ್ಯಾಮ್? ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ, ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ, Prices ಎಲ್ಲ ಕಮ್ಮಿ ಇದೆ. ಪ್ರೈಸಸ್ ಎಲ್ಲ ನೋಡೋಕೆ ಚೆನ್ನಾಗಿದೆ. ನಮ್ಗೆ ಚೆನ್ನಾಗಿ ಅನಿಸ್ತು. ನಾವು ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಂತ ಬಂದ್ವಿ. 4 ಸಾರಿ ಪರ್ಚೇಸ್ ಮಾಡಿದ್ವಿ. ಇನ್ನ ತಗೋಬೇಕಂತಿತ್ತು, ಬಜೆಟ್ ಈಗ ನಮ್ಗೆ ಇದಿಲ್ಲ ಅಂತೇಳಿ ಅದಕ್ಕೆ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಟ್ ಇವಾಗ ಅದೇ ಚೆನ್ನಾಗಿ ಅನಿಸ್ಮೇಲೆ 4 ಸಾರಿ ಪರ್ಚೇಸ್ ಮಾಡಿದ್ವಿ. ಚೆನ್ನಾಗಿದೆ ಸ್ಯಾರೀಸು, ಪ್ರೈಸಸ್, ಕ್ವಾಲಿಟೀಸ್ ವೈಸ್ ನೋಡಿದ್ರೆ ಎಲ್ಲ ಕಂಪೇರ್ ಮಾಡಿದ್ರೆ ಆರಾಮಾಗಿ ನೀವು ಬಂದ್ರೆ ಅದು ತಗೋಬಹುದು, ಪರ್ಚೇಸ್ ಮಾಡ್ಬೋದು. ಓಕೆ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಮತ್ತೆ ನಮ್ಮ ಪೇಜಸ್ ನೋಡಿ ಜಸ್ಟ್ ಬರ್ತೀವಿ ನೋಡ್ತೀವಿ ಯಾವ ತರ ಇದೆ ಅಂತ ಹೇಳಿದವರು ಬಂದು ಅವ್ರು ಹೇಳ್ತಿರೋ ಪ್ರಕಾರ 4 to 5 ಸ್ಯಾರೀಸ್ ನ ಪರ್ಚೇಸ್ ಮಾಡಿದ್ದಾರೆ. ನೋಡ್ತೀವಿ ಅಂತ ಬಂದಿರೋರಿಗೆ 4 to 5 ಸ್ಯಾರೀಸ್ ಅವ್ರಿಗೆ ಕ್ವಾಲಿಟಿ ಇಷ್ಟ ಆಗಿ ಪ್ರೈಸಸ್ ಇಷ್ಟ ಆಗಿ ತಗೊಂಡಿರೋದು. ಅದ್ರ ಮೇಲ್ಗಡೆ ಅವ್ರಿಗೆ ಒಂದು ಅಟ್ರಾಕ್ಟಿವ್ ಡಿಸ್ಕೌಂಟ್ಸ್ ಎಲ್ಲಾನು ನಾವು ಮಾಡಿಸ್ಕೊಟ್ಟಿದೀವಿ. ಥ್ಯಾಂಕ್ ಯು. ನಿಮ್ದು ಇದೇ ಸಪೋರ್ಟ್ ಇದೇ ತರ ಇರ್ಲಿ. ಮತ್ತೆ ನಾನು ಯಾರಿಗೂ ರೆಫರ್ ಮಾಡ್ತೀನಿ, ಇದು ನನಗೆ ಇಷ್ಟ ಆಗಿದೆ. ನಾನು ಯಾರಿಗಾದ್ರೂ ಮತ್ತೆ ರೆಫರ್ ಮಾಡಿ ನಿಮಗೆಲ್ಲ ಇದರದ ಇದು ಮಾಡ್ತೀನಿ. ಎಷ್ಟು ಇದಾಯ್ತು ಅಷ್ಟು ನನ್ನ, ಯಾಕಂದ್ರೆ ಚೆನ್ನಾಗಿದೆ. ಜನ ಏನು ಕ್ವಾಲಿಟೀಸ್ ಅಷ್ಟೇ ನೋಡ್ತಾರೆ, ಕ್ವಾಲಿಟೀಸ್, ರೇಟ್, ಪ್ರೈಸಸ್ ಅದು ಬಂತು ಚೆನ್ನಾಗಿತ್ತು ಅಂದ್ರೆ ಯಾರು ಆರಾಮಾಗಿ ತಗೋಬಹುದು. ಈಗ ನಾವೇನು ಬಂದ್ ಜಸ್ಟ್ ನೋಡ್ಕೊಂಡು ತಗೊಂಬೋರಿಗೆ ಇಷ್ಟ ಏನಾರು ತಗೊಳ್ಬೇಕಂತಂದ್ರೆ ಇನ್ನ ಅವ್ರು ಬಂದ್ ಜಾಸ್ತಿನೇ ಪರ್ಚೇಸ್ ಮಾಡ್ಬೋದು. ಹೌದು, ಜಸ್ಟ್ ನೋಡ್ಕೊಂಡು ಹೋಗಕ್ ಬಂದೇ ನಾವು 4 ಸಾರಿ ಪರ್ಚೇಸ್ ಆಗಿದ್ದು. ಡೆಫಿನೆಟ್ಲಿ ಹೇಳ್ತೀನಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಇರ್ಲಿ. ನೆಕ್ಸ್ಟ್ ವೀಕ್ ತಿರ್ಗಾ ಬನ್ನಿ, ಇನ್ನೂ ಜಾಸ್ತಿ ಸ್ಯಾರೀಸ್ ತಗೊಂಡೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಆಫ್ಲೈನ್ ಸೇಲ್ಸ್ ಈ ತರ ನಡೆಯೋದು. ನೀವು ಏನೇ ಆಫ್ಲೈನ್ ಸೇಲ್ಸ್ ಬೇಕಂದ್ರೂ ನಮ್ಮ ನಂಬರ್ಗೆ DM ಮಾಡಿ ಕಾಲ್ ಮಾಡ್ಕೊಂಡು ನೀವು ಎನಿ ಟೈಮ್ ಬರ್ಬೋದು. ಆನ್ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಬನ್ನಿ. ಥ್ಯಾಂಕ್ ಯು.